ಇಂಡಿಯಾದ ಈ ಡಾಕ್ಟರ್ನ ನೋಡಿ. We have won it. The newspaper report. ಇವರು ORSL ನ ಬ್ಯಾನ್ ಮಾಡೋದಕ್ಕೆ 8 ವರ್ಷ ಕೋರ್ಟಲ್ಲಿ ಹೋರಾಡಿದ್ರು. ಅಂದ್ರೆ ಕೋರ್ಟಲ್ಲಿ ಅಪೀಲ್ ಮಾಡಿ 8 ವರ್ಷ ಆದ್ರೂ ರಿಸಲ್ಟ್ ಬಂದಿರಲಿಲ್ಲ. ಆದರೆ ಈ ವರ್ಷ ಅಂದ್ರೆ ಇದೇ ತಿಂಗಳು 2025ರಲ್ಲಿ ರಿಸಲ್ಟ್ ಬಂತು. ಏನಂದ್ರೆ ಇನ್ಮೇಲೆ ORSL ನ ಯಾರು ಮಾರಂಗಿಲ್ಲ ಮೆಡಿಕಲ್ ಅಲ್ಲಿ ಅಂತ. ಆದ್ರೆ ORSL ಕಂಪ್ನಿ ಅಂದ್ರೆ ಜಾನ್ಸನ್ ಅಂಡ್ ಜಾನ್ಸನ್ ಕಂಪ್ನಿ ಓನ್ ಮಾಡುತ್ತೆ ORSL ನ. ಆ ಕಂಪ್ನಿ ಕೋರ್ಟಿಗೆ ಹೋಗ್ಬಿಟ್ಟು ಇನ್ನೂ 150 ಕೋಟಿಯಷ್ಟು ಸ್ಟಾಕ್ ಉಳಿದಿದೆ, ಇದೆಲ್ಲ ಮಾರ್ಲಿಲ್ಲ ಅಂದ್ರೆ ನಮಗೆ ತುಂಬಾ ನಷ್ಟ ಆಗುತ್ತೆ ಅಂತ ಕೇಳ್ಕೊಂಡಿದ್ದಕ್ಕೆ ಕೋರ್ಟು ಅದೆಲ್ಲ ಮಾರೋ ತನಕ ORSL ನ ಬ್ಯಾನ್ ಮಾಡಿಲ್ಲ ಅಂತ ರಿಸಲ್ಟ್ ನ ಕೊಡುತ್ತೆ. ORSL ನ ಬ್ಯಾನ್ ಮಾಡೋ ಮೇನ್ ಕಾರಣ ಏನಂದ್ರೆ ORSL ನಿಜವಾದ ORS ಅಲ್ಲ, ಅದು ಡಯರಿಯಾ ಅಂದ್ರೆ ಜ್ವರ ಟೈಮಲ್ಲಿ ಕೊಟ್ರೆ ಮಕ್ಕಳಿಗೆ ಅವ್ರಿಗೆ ಇನ್ನೂ ಹುಷಾರ್ ತಪ್ಪಿ ತುಂಬಾ ಅಲರ್ಜಿಗಳೆಲ್ಲ ಆಗುತ್ತೆ. ಅದಕ್ಕೆ ORSL ನ ಈ ಡಾಕ್ಟ್ರು ಬ್ಯಾನ್ ಮಾಡಿಸಿದ್ರು. ಆದ್ರೆ ಈಗ ಮತ್ತೆ ಕೋರ್ಟು ಅದನ್ನ ರಿಮೂವ್ ಮಾಡಿ ORSL ಎಷ್ಟು ಸ್ಟಾಕ್ ಉಳಿದಿದೆಯೋ ಅಷ್ಟು ಸ್ಟಾಕ್ ಮಾರೋ ತನಕ ORSL ನ ಕಂಪ್ನಿ ಆ ಸ್ಟಾಕ್ಗಳನ್ನ ಮಾರ್ಬೋದು ಅಂತ ಕೋರ್ಟು ಜಡ್ಜ್ಮೆಂಟ್ನ ಕೊಟ್ಟಿದೆ.